ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ಆದರೆ ಹಾರ್ಮುಜ್ ಓಪನ್ ಮಾಡೋಕೆ ಅಮೆರಿಕ ಪಣ ತೊಟ್ಟಿದೆ. ಈಗಾಗಲೇ ಕಾರ್ಯಾಚರಣೆಗೆ ಇಳಿದಿದೆ. ಈ ವೇಳೆ ದಾಳಿ ಮಾಡಿದರೆ ಸರ್ವನಾಶ ಮಾಡೋದಾಗಿ ಟ್ರಂಪ್ ಇರಾನ್ಗೆ ಬೆದರಿಕೆ ಹಾಕಿದಾರಂತೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಕಳೆದ 2 ದಿನಗಳಿಂದ ನಡೀತಾ ಇದ್ದಂತಹ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನ ಸಭೆ ಅಟ್ಟರ್ ಫ್ಲಾಪ್ ಆಗಿದೆ. ಸತತ 21 ಗಂಟೆಗಳ ಕಾಲ ನಡೆದ ಸುದೀರ್ಘ ಮ್ಯಾರಥಾನ್ ಚರ್ಚೆ ವಿಫಲವಾಗಿದೆ. ಎರಡೂ ದೇಶಗಳ ನಾಯಕರು ಯಾವುದೇ ನಿರ್ಧಾರಕ್ಕೆ ಬರದೆ ವಾಪಸ್ಸಾಗಿದ್ದಾರೆ. ದಾಳಿ ಮಾಡಿದರೆ ಸರ್ವನಾಶ ಮಾಡ್ತೇವೆ. ಇರಾನ್ಗೆ ಮತ್ತೊಮ್ಮೆ ಟ್ರಂಪ್ ಬೆದರಿಕೆ. ಶಾಂತಿ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಬೆದರಿಕೆ ಹಾಕಿದ್ದಾರೆ. ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿರುವಂತಹ ಶಿಯಾ ದೇಶಕ್ಕೆ ವಾರ್ನ್ ಮಾಡಿದ್ದಾರೆ. ಸುಂಕ ವಿಧಿಸೋದು ವಸೂಲಿ. ಹಾರ್ಮುಜ್ಗೆ ಸುಂಕ ವಿಧಿಸೋದು ವಸೂಲಿ ಮಾಡಿದಂತೆ. ಎಲ್ಲ ಹಡಗು ಮುಕ್ತವಾಗಿ ಸಂಚರಿಸಲು ಕ್ರಮವನ್ನು ಕೈಗೊಳ್ಳುತ್ತೇವೆ. ಟೋಲ್ ಪಾವತಿಸದ ಹಡಗುಗಳನ್ನು ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಬಹಿಷ್ಕರಿಸುತ್ತೇವೆ. ಅಂತಹ ಹಡಗುಗಳಿಗೆ ಸುರಕ್ಷಿತ ದಾರಿ ಸಿಗಲಾರದು. ಇದಿಷ್ಟೇ ಅಲ್ಲ, ಹಾರ್ಮುಜ್ನಲ್ಲಿ ಸ್ಫೋಟಕ ಇದೆ ಎಂದಿರುವಂತಹ ಇರಾನ್ಗೂ ಟ್ರಂಪ್ ಮತ್ತೆ ವಾರ್ನ್ ಮಾಡಿದ್ದಾರೆ. ಆಪರೇಷನ್ ಹಾರ್ಮುಜ್ಗೆ ಅಡ್ಡಿ ಮಾಡಿದ್ರೆ ಸರ್ವನಾಶ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ವನಾಶ ಮಾಡ್ತೇವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಸ್ಫೋಟಕಗಳನ್ನು ಇಟ್ಟಿದೆ. ಈ ಸ್ಫೋಟಕಗಳ ತೆರವಿಗೆ ಅಮೆರಿಕ ಮುಂದಾಗಲಿದೆ. ಈ ವೇಳೆ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಇರಾನ್ ಸರ್ವನಾಶ ಮಾಡ್ತೇವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಧಮಕಿಗೆ ಇರಾನ್ ತಿರುಗೇಟು ನೀಡಿದೆ. ಅಮೆರಿಕ ಹಡಗು ಹಾರ್ಮುಜ್ಗೆ ಒಂದು ವೇಳೆ ಬಂದ್ರೆ ತಕ್ಕ ಉತ್ತರವನ್ನ ನೀಡ್ತೇವೆ. ನಾವು ಶಾಂತಿ ಪ್ರಿಯರು, ಶಾಂತವಾಗಿರಲು ಬಿಡಿ, ಹೀಗಂತ ಇರಾನ್ ತಿರುಗೇಟು ನೀಡಿದೆ. ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಓಪನ್ ಮಾಡೋಕೆ ಅಮೆರಿಕ ಪಣ ತೊಟ್ಟಿದೆ. ಆದರೆ ಇರಾನ್ ಮಾತ್ರ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಶಾಂತಿಯ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಪಾಕಿಸ್ತಾನದ ಹಡಗುಗಳನ್ನು ಹಾರ್ಮುಜ್ ದಾಟದಂತೆ ತಡೆ ಹಿಡಿದಿದೆ. ಈಗ ಅಮೆರಿಕ ಏನು ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ಆದರೆ ಹಾರ್ಮುಜ್ ಓಪನ್ ಮಾಡೋಕೆ ಅಮೆರಿಕ ಪಣ ತೊಟ್ಟಿದೆ. ಈಗಾಗಲೇ ಕಾರ್ಯಾಚರಣೆಗೆ ಇಳಿದಿದೆ. ಈ ವೇಳೆ ದಾಳಿ ಮಾಡಿದರೆ ಸರ್ವನಾಶ ಮಾಡೋದಾಗಿ ಟ್ರಂಪ್ ಇರಾನ್ಗೆ ಬೆದರಿಕೆ ಹಾಕಿದಾರಂತೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಕಳೆದ 2 ದಿನಗಳಿಂದ ನಡೀತಾ ಇದ್ದಂತಹ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನ ಸಭೆ ಅಟ್ಟರ್ ಫ್ಲಾಪ್ ಆಗಿದೆ. ಸತತ 21 ಗಂಟೆಗಳ ಕಾಲ ನಡೆದ ಸುದೀರ್ಘ ಮ್ಯಾರಥಾನ್ ಚರ್ಚೆ ವಿಫಲವಾಗಿದೆ. ಎರಡೂ ದೇಶಗಳ ನಾಯಕರು ಯಾವುದೇ ನಿರ್ಧಾರಕ್ಕೆ ಬರದೆ ವಾಪಸ್ಸಾಗಿದ್ದಾರೆ. ದಾಳಿ ಮಾಡಿದರೆ ಸರ್ವನಾಶ ಮಾಡ್ತೇವೆ. ಇರಾನ್ಗೆ ಮತ್ತೊಮ್ಮೆ ಟ್ರಂಪ್ ಬೆದರಿಕೆ. ಶಾಂತಿ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಬೆದರಿಕೆ ಹಾಕಿದ್ದಾರೆ. ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿರುವಂತಹ ಶಿಯಾ ದೇಶಕ್ಕೆ ವಾರ್ನ್ ಮಾಡಿದ್ದಾರೆ. ಸುಂಕ ವಿಧಿಸೋದು ವಸೂಲಿ. ಹಾರ್ಮುಜ್ಗೆ ಸುಂಕ ವಿಧಿಸೋದು ವಸೂಲಿ ಮಾಡಿದಂತೆ. ಎಲ್ಲ ಹಡಗು ಮುಕ್ತವಾಗಿ ಸಂಚರಿಸಲು ಕ್ರಮವನ್ನು ಕೈಗೊಳ್ಳುತ್ತೇವೆ. ಟೋಲ್ ಪಾವತಿಸದ ಹಡಗುಗಳನ್ನು ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಬಹಿಷ್ಕರಿಸುತ್ತೇವೆ. ಅಂತಹ ಹಡಗುಗಳಿಗೆ ಸುರಕ್ಷಿತ ದಾರಿ ಸಿಗಲಾರದು. ಇದಿಷ್ಟೇ ಅಲ್ಲ, ಹಾರ್ಮುಜ್ನಲ್ಲಿ ಸ್ಫೋಟಕ ಇದೆ ಎಂದಿರುವಂತಹ ಇರಾನ್ಗೂ ಟ್ರಂಪ್ ಮತ್ತೆ ವಾರ್ನ್ ಮಾಡಿದ್ದಾರೆ. ಆಪರೇಷನ್ ಹಾರ್ಮುಜ್ಗೆ ಅಡ್ಡಿ ಮಾಡಿದ್ರೆ ಸರ್ವನಾಶ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ವನಾಶ ಮಾಡ್ತೇವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಸ್ಫೋಟಕಗಳನ್ನು ಇಟ್ಟಿದೆ. ಈ ಸ್ಫೋಟಕಗಳ ತೆರವಿಗೆ ಅಮೆರಿಕ ಮುಂದಾಗಲಿದೆ. ಈ ವೇಳೆ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಇರಾನ್ ಸರ್ವನಾಶ ಮಾಡ್ತೇವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಧಮಕಿಗೆ ಇರಾನ್ ತಿರುಗೇಟು ನೀಡಿದೆ. ಅಮೆರಿಕ ಹಡಗು ಹಾರ್ಮುಜ್ಗೆ ಒಂದು ವೇಳೆ ಬಂದ್ರೆ ತಕ್ಕ ಉತ್ತರವನ್ನ ನೀಡ್ತೇವೆ. ನಾವು ಶಾಂತಿ ಪ್ರಿಯರು, ಶಾಂತವಾಗಿರಲು ಬಿಡಿ, ಹೀಗಂತ ಇರಾನ್ ತಿರುಗೇಟು ನೀಡಿದೆ. ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಓಪನ್ ಮಾಡೋಕೆ ಅಮೆರಿಕ ಪಣ ತೊಟ್ಟಿದೆ. ಆದರೆ ಇರಾನ್ ಮಾತ್ರ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಶಾಂತಿಯ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಪಾಕಿಸ್ತಾನದ ಹಡಗುಗಳನ್ನು ಹಾರ್ಮುಜ್ ದಾಟದಂತೆ ತಡೆ ಹಿಡಿದಿದೆ. ಈಗ ಅಮೆರಿಕ ಏನು ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ಆದರೆ ಹಾರ್ಮುಜ್ ಓಪನ್ ಮಾಡೋಕೆ ಅಮೆರಿಕ ಪಣ ತೊಟ್ಟಿದೆ. ಈಗಾಗಲೇ ಕಾರ್ಯಾಚರಣೆಗೆ ಇಳಿದಿದೆ. ಈ ವೇಳೆ ದಾಳಿ ಮಾಡಿದರೆ ಸರ್ವನಾಶ ಮಾಡೋದಾಗಿ ಟ್ರಂಪ್ ಇರಾನ್ಗೆ ಬೆದರಿಕೆ ಹಾಕಿದಾರಂತೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ.
ಕಳೆದ 2 ದಿನಗಳಿಂದ ನಡೀತಾ ಇದ್ದಂತಹ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನ ಸಭೆ ಅಟ್ಟರ್ ಫ್ಲಾಪ್ ಆಗಿದೆ. ಸತತ 21 ಗಂಟೆಗಳ ಕಾಲ ನಡೆದ ಸುದೀರ್ಘ ಮ್ಯಾರಥಾನ್ ಚರ್ಚೆ ವಿಫಲವಾಗಿದೆ. ಎರಡೂ ದೇಶಗಳ ನಾಯಕರು ಯಾವುದೇ ನಿರ್ಧಾರಕ್ಕೆ ಬರದೆ ವಾಪಸ್ಸಾಗಿದ್ದಾರೆ. ದಾಳಿ ಮಾಡಿದರೆ ಸರ್ವನಾಶ ಮಾಡ್ತೇವೆ. ಇರಾನ್ಗೆ ಮತ್ತೊಮ್ಮೆ ಟ್ರಂಪ್ ಬೆದರಿಕೆ. ಶಾಂತಿ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಬೆದರಿಕೆ ಹಾಕಿದ್ದಾರೆ. ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿರುವಂತಹ ಶಿಯಾ ದೇಶಕ್ಕೆ ವಾರ್ನ್ ಮಾಡಿದ್ದಾರೆ. ಸುಂಕ ವಿಧಿಸೋದು ವಸೂಲಿ. ಹಾರ್ಮುಜ್ಗೆ ಸುಂಕ ವಿಧಿಸೋದು ವಸೂಲಿ ಮಾಡಿದಂತೆ. ಎಲ್ಲ ಹಡಗು ಮುಕ್ತವಾಗಿ ಸಂಚರಿಸಲು ಕ್ರಮವನ್ನು ಕೈಗೊಳ್ಳುತ್ತೇವೆ. ಟೋಲ್ ಪಾವತಿಸದ ಹಡಗುಗಳನ್ನು ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಬಹಿಷ್ಕರಿಸುತ್ತೇವೆ. ಅಂತಹ ಹಡಗುಗಳಿಗೆ ಸುರಕ್ಷಿತ ದಾರಿ ಸಿಗಲಾರದು. ಇದಿಷ್ಟೇ ಅಲ್ಲ, ಹಾರ್ಮುಜ್ನಲ್ಲಿ ಸ್ಫೋಟಕ ಇದೆ ಎಂದಿರುವಂತಹ ಇರಾನ್ಗೂ ಟ್ರಂಪ್ ಮತ್ತೆ ವಾರ್ನ್ ಮಾಡಿದ್ದಾರೆ. ಆಪರೇಷನ್ ಹಾರ್ಮುಜ್ಗೆ ಅಡ್ಡಿ ಮಾಡಿದ್ರೆ ಸರ್ವನಾಶ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ವನಾಶ ಮಾಡ್ತೇವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಸ್ಫೋಟಕಗಳನ್ನು ಇಟ್ಟಿದೆ. ಈ ಸ್ಫೋಟಕಗಳ ತೆರವಿಗೆ ಅಮೆರಿಕ ಮುಂದಾಗಲಿದೆ. ಈ ವೇಳೆ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಇರಾನ್ ಸರ್ವನಾಶ ಮಾಡ್ತೇವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಧಮಕಿಗೆ ಇರಾನ್ ತಿರುಗೇಟು ನೀಡಿದೆ. ಅಮೆರಿಕ ಹಡಗು ಹಾರ್ಮುಜ್ಗೆ ಒಂದು ವೇಳೆ ಬಂದ್ರೆ ತಕ್ಕ ಉತ್ತರವನ್ನ ನೀಡ್ತೇವೆ. ನಾವು ಶಾಂತಿ ಪ್ರಿಯರು, ಶಾಂತವಾಗಿರಲು ಬಿಡಿ, ಹೀಗಂತ ಇರಾನ್ ತಿರುಗೇಟು ನೀಡಿದೆ. ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಓಪನ್ ಮಾಡೋಕೆ ಅಮೆರಿಕ ಪಣ ತೊಟ್ಟಿದೆ. ಆದರೆ ಇರಾನ್ ಮಾತ್ರ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಶಾಂತಿಯ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಪಾಕಿಸ್ತಾನದ ಹಡಗುಗಳನ್ನು ಹಾರ್ಮುಜ್ ದಾಟದಂತೆ ತಡೆ ಹಿಡಿದಿದೆ. ಈಗ ಅಮೆರಿಕ ಏನು ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬೇರೆ ರಿಪೋರ್ಟ್. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ಆದರೆ ಹಾರ್ಮುಜ್ ಓಪನ್ ಮಾಡೋಕೆ ಅಮೆರಿಕ ಪಣ ತೊಟ್ಟಿದೆ. ಈಗಾಗಲೇ ಕಾರ್ಯಾಚರಣೆಗೆ ಇಳಿದಿದೆ. ಈ ವೇಳೆ ದಾಳಿ ಮಾಡಿದರೆ ಸರ್ವನಾಶ ಮಾಡೋದಾಗಿ ಟ್ರಂಪ್ ಇರಾನ್ಗೆ ಬೆದರಿಕೆ ಹಾಕಿದಾರಂತೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಕಳೆದ 2 ದಿನಗಳಿಂದ ನಡೀತಾ ಇದ್ದಂತಹ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನ ಸಭೆ ಅಟ್ಟರ್ ಫ್ಲಾಪ್ ಆಗಿದೆ. ಸತತ 21 ಗಂಟೆಗಳ ಕಾಲ ನಡೆದ ಸುದೀರ್ಘ ಮ್ಯಾರಥಾನ್ ಚರ್ಚೆ ವಿಫಲವಾಗಿದೆ. ಎರಡೂ ದೇಶಗಳ ನಾಯಕರು ಯಾವುದೇ ನಿರ್ಧಾರಕ್ಕೆ ಬರದೆ ವಾಪಸ್ಸಾಗಿದ್ದಾರೆ. ದಾಳಿ ಮಾಡಿದರೆ ಸರ್ವನಾಶ ಮಾಡ್ತೇವೆ. ಇರಾನ್ಗೆ ಮತ್ತೊಮ್ಮೆ ಟ್ರಂಪ್ ಬೆದರಿಕೆ. ಶಾಂತಿ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಬೆದರಿಕೆ ಹಾಕಿದ್ದಾರೆ. ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿರುವಂತಹ ಶಿಯಾ ದೇಶಕ್ಕೆ ವಾರ್ನ್ ಮಾಡಿದ್ದಾರೆ. ಸುಂಕ ವಿಧಿಸೋದು ವಸೂಲಿ. ಹಾರ್ಮುಜ್ಗೆ ಸುಂಕ ವಿಧಿಸೋದು ವಸೂಲಿ ಮಾಡಿದಂತೆ. ಎಲ್ಲ ಹಡಗು ಮುಕ್ತವಾಗಿ ಸಂಚರಿಸಲು ಕ್ರಮವನ್ನು ಕೈಗೊಳ್ಳುತ್ತೇವೆ. ಟೋಲ್ ಪಾವತಿಸದ ಹಡಗುಗಳನ್ನು ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಬಹಿಷ್ಕರಿಸುತ್ತೇವೆ. ಅಂತಹ ಹಡಗುಗಳಿಗೆ ಸುರಕ್ಷಿತ ದಾರಿ ಸಿಗಲಾರದು. ಇದಿಷ್ಟೇ ಅಲ್ಲ, ಹಾರ್ಮುಜ್ನಲ್ಲಿ ಸ್ಫೋಟಕ ಇದೆ ಎಂದಿರುವಂತಹ ಇರಾನ್ಗೂ ಟ್ರಂಪ್ ಮತ್ತೆ ವಾರ್ನ್ ಮಾಡಿದ್ದಾರೆ. ಆಪರೇಷನ್ ಹಾರ್ಮುಜ್ಗೆ ಅಡ್ಡಿ ಮಾಡಿದ್ರೆ ಸರ್ವನಾಶ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ವನಾಶ ಮಾಡ್ತೇವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಸ್ಫೋಟಕಗಳನ್ನು ಇಟ್ಟಿದೆ. ಈ ಸ್ಫೋಟಕಗಳ ತೆರವಿಗೆ ಅಮೆರಿಕ ಮುಂದಾಗಲಿದೆ. ಈ ವೇಳೆ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಇರಾನ್ ಸರ್ವನಾಶ ಮಾಡ್ತೇವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಧಮಕಿಗೆ ಇರಾನ್ ತಿರುಗೇಟು ನೀಡಿದೆ. ಅಮೆರಿಕ ಹಡಗು ಹಾರ್ಮುಜ್ಗೆ ಒಂದು ವೇಳೆ ಬಂದ್ರೆ ತಕ್ಕ ಉತ್ತರವನ್ನ ನೀಡ್ತೇವೆ. ನಾವು ಶಾಂತಿ ಪ್ರಿಯರು, ಶಾಂತವಾಗಿರಲು ಬಿಡಿ, ಹೀಗಂತ ಇರಾನ್ ತಿರುಗೇಟು ನೀಡಿದೆ. ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಓಪನ್ ಮಾಡೋಕೆ ಅಮೆರಿಕ ಪಣ ತೊಟ್ಟಿದೆ. ಆದರೆ ಇರಾನ್ ಮಾತ್ರ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಶಾಂತಿಯ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಪಾಕಿಸ್ತಾನದ ಹಡಗುಗಳನ್ನು ಹಾರ್ಮುಜ್ ದಾಟದಂತೆ ತಡೆ ಹಿಡಿದಿದೆ. ಈಗ ಅಮೆರಿಕ ಏನು ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬೇರೆ ರಿಪೋರ್ಟ್. ರಿಪಬ್ಲಿಕ್ ಕನ್ನಡ.